ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಕಳ್ಕೊಂಡು ಯಾತನೆ ಅನುಭವಿಸ್ತಾ ಇದ್ದೀನಿ. ಇದೆಲ್ಲ ನಿನಗೆ ಹೇಗೆ ಗೊತ್ತಾಗ್ಬೇಕು? ಹೇಗೆ ಗೊತ್ತಾಗುತ್ತೆ ನಿನಗೆ? ಹಂಗೋ ಹಿಂಗೋ ಹೆಂಗೋ ನನ್ನ ಮಗಳು ಸಿಕ್ಕಿದ್ಲು. ನನ್ನ ಕಣ್ಣು ಮುಂದೆನೆ ನನ್ನ ಮಗಳಿದ್ರು ಅವಳನ್ನ ಮಗಳೇ ಅಂತ ಕರೆಯಕ್ಕಾಗದೆ, ಅವಳು ಬಾಯಿ ತುಂಬಾ ಅಪ್ಪ ಅಂತ ಕರೆಯೋದನ್ನ ಕೇಳಿಸ್ಕೊಳಕ್ ಆಗದೆ ಇರುವಂತ ಹೀನ ಜನ್ಮ ನಂದು. ಯಾಕೆ ಸರ್ ಏನು ಈ ತರ ಅರ್ಥವಿಲ್ಲದೆ ಮಾತಾಡ್ತಾ ನಮ್ಮೆಲ್ಲರೂ ತಲೆ ಕೆಡಿಸ್ತಾ ಇದ್ದೀರಾ? ನೋಡಿ, ನಾವೇ ಮೊದಲೇ ಬೇರೆ ಟೆನ್ಷನ್ ಅಲ್ಲಿ ಇದೀವಿ. ಏನೇನೋ ಮಾತಾಡ್ತಿಲ್ಲ ತಾಯಿ, ನಾನು ಸತ್ಯನ ಹೇಳ್ತಿದ್ದೀನಿ. ಇಷ್ಟು ದಿನ ಯಾರಿಗೂ ಹೇಳದೆ ಎದೆಯೊಳಗೆ ಬಚ್ಚಿಟ್ಕೊಂಡಿದ್ದಲ್ಲ, ಆ ಸತ್ಯನ ಹೇಳ್ತಿದ್ದೀನಿ. ಸೇವತಿ, ನಿನಗೆ ಗೊತ್ತಾ, ನಮ್ಮನೆಗೆ ಬಂದಿದ್ದೆಲ್ಲ ಆವತ್ತು ನೀನು ನಿನ್ನ ಫೋಟೋನ ಹಿಡ್ಕೊಂಡು ಇದು ಹೇಗೆ ನಿಮ್ ಕಬೋರ್ಡಲ್ಲಿ ಬಂತು ಅಂತ ನಾನು ಕೇಳಿದೆ. ನಿಮ್ ಕಬೋರ್ಡ್ನಲ್ಲಿ ನನ್ನ ಫೋಟೋ ನೋಡ್ದೆ. ನನ್ನ ಫೋಟೋನ ನೀವ್ಯಾಕೆ ಇಟ್ಕೊಂಡಿದ್ದೀರಾ? ಹೇಳಿ ಸರ್, ನನಗೂ ನಿಮಗೂ ಏನ್ ಸಂಬಂಧ? ಇದಕ್ಕೆ ನನ್ನ ಮಗಳು ಅಂತ ನನ್ನ ಹೆಂಡತಿ 9 ತಿಂಗಳು ಹೊತ್ತ ಹೆತ್ತ ಕಂದಮ್ಮ ನೀನು ಅಂತ. ಅದಕ್ಕೆ ನಿನ್ ಫೋಟೋನ ಕಬೋರ್ಡಲ್ಲಿ ಬಚ್ಚಿಟ್ಕೊಂಡಿದ್ದೆ. ನಿನ್ ಪ್ರೀತಿನ ಮುಷ್ಟಿ ಗಾತ್ರದ ನನ್ನ ಎದೆಯಲ್ಲಿ ಬೆಚ್ಚಿಟ್ಕೊಂಡ್ಬಿಟ್ಟೆ ಮಗಳ. ಅದೇ ಆಗ್ಲೇ ಹೇಳದ್ನಲ್ಲ, 25 ವರ್ಷದಿಂದ ನನ್ನ ಮಗಳು ಕಳೆದು ಹೋದ್ಲು ಅಂತ ನಮ್ಮೂರ ಜಾತ್ರೆಯಲ್ಲಿ. ಯಾರು ನಿನ್ನನ್ನ ಎತ್ಕೊಂಡು ಹೋದ್ರು, ಎಲ್ಲ ಬೆಳೆದೆ, ಇದು ಯಾವುದು ಸತ್ಯವಾಗ್ಲೂ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನಗೆ ಗೊತ್ತಿರ್ಲಿಲ್ಲ. ಎಲ್ಲಿದೀಯಾ, ಹೇಗಿದೀಯಾ, ಜೀವಂತವಾಗಿ ಇದೆಯೋ ಇಲ್ವೋ ಅನುಮಾನದಲ್ಲೇ ಕಾಲ ಕಳೀತಾ ಇದ್ದೆ. ಆದ್ರೂ ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ನನ್ನ ಮಗಳು ಬದುಕಿದಾಳೆ ಅನ್ನೋ ನಂಬಿಕೆ ಇತ್ತಲ್ಲ. ಆ ನಂಬಿಕೆಯಲ್ಲೇ ಹುಡುಕದೆ ಮಗಳೇ, ಎಲ್ಲೂ ನೀನು ಸಿಗಲೇ ಇಲ್ಲ. ಆದ್ರೆ ಮಗಳೇ, ದೇವ್ರ ರೂಪದಲ್ಲಿ ಒಬ್ಬ ಬಂದ. ಅವನೊಬ್ಬ ಪ್ರೈವೇಟ್ ಡಿಟೆಕ್ಟಿವ್. ನೀನೇ ನನ್ನ ಮಗಳು ಅನ್ನೋದ್ರ ಬಗ್ಗೆ ಪ್ರೂಫ್ಸ್ ಎಲ್ಲ ಕೊಟ್ಟ. ಪ್ರೂಫ್ಸ್ ಎಲ್ಲ. ಆದ್ರೆ ನಿನ್ನ ಮುಂದೆ ನೀನೇ ನನ್ನ ಮಗಳು ಅಂತ ಕರೆಯೋದಕ್ಕೆ ನನಗೆ ಧೈರ್ಯ ಬರಲಿಲ್ಲ. ಯಾಕೆ ಅಂದ್ರೆ ನೀನು ನನ್ನನ್ನು ಅಷ್ಟೊಂದು ದ್ವೇಷ ಮಾಡ್ತಿದ್ದೆ. ನನ್ನ ನೆರಳು ಕಂಡ್ರು ಕೂಡ
ದೂರ ದೂರ ನಿಲ್ತಿದ್ದೆ, ಸಿಡಿದು ಹೇಳ್ತಿದ್ದೆ. ಅದಕ್ಕೆ ನೀವೇನಾದ್ರೂ ನನ್ ಧಾರೆ ಸೀರೆ ನೋಡಿದ್ರೆ ಕಳ್ದೋಗ್ಬಿಡ್ತೀರಾ.